3 ಬಾಲ್ 9 ರನ್ ಬೇಕು. RCBಯ ರನ್ ರಾಕ್ಷಸರೆಲ್ಲ ಪೆವಿಲಿಯನ್ ನಲ್ಲಿದ್ರು. ಕ್ರೀಸ್ ನಲ್ಲಿದ್ದು ಶಾಂತ ಸ್ವಭಾವಿ ಭುವನೇಶ್ವರ್ ಕುಮಾರ್. ಮೊಬೈಲ್ ನೋಡ್ತಾ ಇದ್ದವರು, ಟಿವಿ ನೋಡ್ತಾ ಇದ್ದವರು, ಸ್ಕೋರ್ ನೋಡ್ತಾ ಇದ್ದವರು ಯಾರಿಗೂ ಕೂಡ ಇಲ್ಲಿಂದ RCB ಗೆಲ್ಲುತ್ತೆ ಅನ್ನುವ ನಂಬಿಕೆಯೇ ಇರಲಿಲ್ಲ. ಅದಾಗಲೇ RCB ತನ್ನ ಕೈಯಲ್ಲಿದ್ದಂಥ ಮ್ಯಾಚನ್ನ ಮುಂಬೈ ತೆಕ್ಕೆಗೆ ಹಾಕಿ ಆಗಿತ್ತು. RCB ಅಭಿಮಾನಿಗಳು ಟೆನ್ಷನ್ ನಲ್ಲಿದ್ರೆ ಚೆನ್ನೈ ಅಭಿಮಾನಿಗಳ ಖುಷಿಗೆ ಪಾರವೇ ಇರಲಿಲ್ಲ. ನಾನು ಕನ್ಫ್ಯೂಸ್ ಆದೆ ಅಂತ ಅಂದ್ಕೊಳ್ಬೇಡಿ. ಮ್ಯಾಚ್ ಇದ್ದಿದ್ದು ಮುಂಬೈ ವಿರುದ್ಧ ಅನ್ನೋದು ಗೊತ್ತಿದೆ. ಆದರೆ RCB ಸೋಲುತ್ತೆ ಅಂದಾಗ ಚೆನ್ನೈ ಅಭಿಮಾನಿಗಳಷ್ಟು ಖುಷಿ ಪಡುವವರು ಯಾರು ಕೂಡ ಇಲ್ಲ. ಅದರಲ್ಲೂ ಕೂಡ ನಿನ್ನೆ ಒಂದು ವೇಳೆ RCB ಸೋತು ಬಿಟ್ಟಿದ್ರೆ ಪಾಯಿಂಟ್ಸ್ ಟೇಬಲ್ ಉಲ್ಟಾ ಪಲ್ಟಾ ಆಗುವ ಸಾಧ್ಯತೆ ಇತ್ತು. ಆ ಕ್ಷಣಕ್ಕಾಗಿ CSK ಅಭಿಮಾನಿಗಳು ಕಾಯ್ತಾ ಇದ್ರು. ಆದರೆ RCB ಅಭಿಮಾನಿಗಳಿಗೆ ಮಾತ್ರ ಈ ಮ್ಯಾಚ್ ಗೆದ್ದೇ ಗೆಲ್ತೇವೆ ಅನ್ನುವಂತ ನಂಬಿಕೆ ಇತ್ತು. ಬೌಲಿಂಗ್ ನಲ್ಲಿ ನೆರವಾದ ಭುವಿ, ಬ್ಯಾಟಿಂಗ್ ನಲ್ಲಿ ಕೂಡ 1 6 ಬಾರಿಸಿದ್ರೆ ಸಾಕು ಅಂತ RCB ಅಭಿಮಾನಿಗಳು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ರು. ಮುಂದೆ ನಡೆದಿದ್ದು ಈ ಸೀಸನ್ ನ ಅತ್ಯಂತ ಥ್ರಿಲ್ಲಿಂಗ್ ಕ್ಷಣ. ಆಫ್ ಸ್ಟಂಪ್ ನಿಂದ ಆಚೆ ಬಿದ್ದ ಚೆಂಡನ್ನ ಭುವಿ ಲಾಫ್ಟ್ ಮಾಡಿಬಿಡ್ತಾರೆ. ಅಲ್ಲಿಗೆ ರಾಯ್ಪುರದ ಮೈದಾನದಲ್ಲಿ RCB ಅಭಿಮಾನಿಗಳ ಕೂಗು ಸುನಾಮಿಯಂತೆ ಎದ್ದು ಬಿಡುತ್ತೆ. ಚೆಂಡು ಹಿಡಿದು ಮುಂಬೈ ಬ್ಯಾಟಿಂಗ್ ನ ಬೆನ್ನು ಮೂಳೆ ಮುರಿದ ಭುವಿ ಈಗ ಬ್ಯಾಟ್ ಹಿಡಿದು ಮುಂಬೈಯನ್ನ ಟೂರ್ನಮೆಂಟ್ ನಿಂದಲೇ ಹೊರಗಾಕ್ಬಿಡ್ತಾರೆ. ಹಾಗಾದ್ರೆ ರಾಯ್ಪುರದ ಆ ಅನಿಶ್ಚಿತ ಪಿಚ್ ಮೇಲೆ ನಡೆದಿದ್ದೇನು? ವಿರಾಟ್ ಕೊಹ್ಲಿ ಶೂನ್ಯಕ್ಕೆ ಔಟ್ ಆದ್ರೂ RCB ಗೆದ್ದಿದ್ದು ಹೇಗೆ? ಆ ದೈತ್ಯ ಗೆಲುವಿನ ಅಸಲಿ ಕತೆ ಏನು? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಬ್ಬ ಆಟಗಾರ ಮೈದಾನದಲ್ಲಿ ನಿಲ್ಲೋಕ್ಕೂ ಕೂಡ ಶಕ್ತಿ ಇಲ್ಲ. 2 ಕಾಲುಗಳು ಕ್ರಾಂಪ್ ನಿಂದ ಮರಗಟ್ಟಿ ಹೋಗಿವೆ. ಬ್ಯಾಟ್ ಹಿಡಿಯೋದಕ್ಕೂ ಕೂಡ ಕೈಯಲ್ಲಿ ಜೀವ ಇಲ್ಲ. ಅತ್ತ ಕಡೆ ನೋಡಿದ್ರೆ 5 ಬಾರಿಯ ಚಾಂಪಿಯನ್ ತಂಡ ಮುಂಬೈ ಇಂಡಿಯನ್ಸ್ ಆರ್ಭಟಿಸ್ತಾ ಇತ್ತು. ಇನ್ನೇನು RCB ಕತೆ ಮುಗೀತು, ಈ ಮ್ಯಾಚ್ ಕೈ ಬಿಟ್ಟು ಹೋಯ್ತು ಅಂತ ಇಡೀ ಕ್ರೀಡಾಂಗಣ ಸ್ತಬ್ಧವಾಗಿದ್ದ ಕ್ಷಣ. ಮೈದಾನದಲ್ಲಿ ನಡೆದಿದ್ದೇ ಬೇರೆ. ಕ್ರಿಕೆಟ್ ಅಂದ್ರೆ ಬರೀ ಬ್ಯಾಟ್ ಬಾಲ್ ಆಟ ಅಲ್ಲ, ಅದು ಶಿಸ್ತು ಮತ್ತು ಛಲದ ಹೋರಾಟ ಅನ್ನೋದನ್ನ ಆ ರಾತ್ರಿ ಇಬ್ಬರು ಹಿರಿಯ ಆಟಗಾರರು ಜಗತ್ತಿಗೆ ಸಾಬೀತು ಮಾಡಿದ್ರು. ಆ ಗೆಲುವಿನ ಹಿಂದೆ ಕಣ್ಣೀರು ಇತ್ತು, ರಕ್ತ ಕುದಿಯುವ ವೇಗ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಸೋಲನ್ನ ಒಪ್ಪದ ಆ ಆಟಿಟ್ಯೂಡ್ ಇತ್ತು. IPL ಅಂದ್ರೆ ಅನಿಶ್ಚಿತತೆ. ಇಲ್ಲಿ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದರಲ್ಲೂ ಮುಂಬೈ ಮತ್ತು ಬೆಂಗಳೂರು ಮುಖಾಮುಖಿ ಆದ್ರೆ ಅದು ಬರೀ ಮ್ಯಾಚ್ ಅಲ್ಲ, ಅದೊಂದು ಹೈ ವೋಲ್ಟೇಜ್ ಎಮೋಷನ್. 2026ರ IPL ನ ಈ 54ನೇ ಪಂದ್ಯ ಇತಿಹಾಸ ಪುಟ ಸೇರೋದು ಗ್ಯಾರಂಟಿ. ಯಾಕಂದ್ರೆ ಈ ಪಂದ್ಯದಲ್ಲಿ ಹೊಡೆದಾಟ ಇರಲಿಲ್ಲ, ಬದಲಾಗಿ ಮೈಂಡ್ ಗೇಮ್ ಇತ್ತು. ನುರಿತ ಅನುಭವಿಗಳು ಹಸಿದ ಹೆಬ್ಬುಲಿಗಳ ತರ ಕಾದಾಡಿದ್ರು. ಸ್ನೇಹಿತರೆ, ರಾಯ್ಪುರದ ಮೈದಾನವಿದೆಯಲ್ಲ, ಅದು ಬ್ಯಾಟರ್ಗಳ ಪಾಲಿಗೆ ಒಂದು ಸುನಾಮಿ ಎದುರಿಸಿದ ಹಾಗೆ ಇತ್ತು. ಸಾಮಾನ್ಯವಾಗಿ T20 ಅಂದ್ರೆ ಸಿಕ್ಸರ್, ಬೌಂಡ್ರಿಗಳ ಮಳೆ ಸುರಿಯುತ್ತೆ. ಆದರೆ ಈ ಮಳೆ ಇಲ್ಲಿ ಮಾತ್ರ ಇರಲಿಲ್ಲ, ಬದಲಾಗಿ ಅಗ್ನಿ ಪರೀಕ್ಷೆ ಇತ್ತು. ಪಿಚ್ ಹೇಗಿತ್ತು ಗೊತ್ತಾ? ಒಂದು ಬಾಲ್ ವೇಗವಾಗಿ ಬಂದ್ರೆ ಇನ್ನೊಂದು ಬಾಲ್ ನಿಧಾನಕ್ಕೆ ಬರ್ತಾ ಇತ್ತು. ಟೈಮಿಂಗ್ ಮಾಡೋದು ಸಾಕ್ಷಾತ್ ಬ್ರಹ್ಮನಿಗೂ ಕಷ್ಟ ಅನ್ನುವ ಹಾಗಿತ್ತು. ಅಲ್ಲಿ ಬರೀ ಮಸಲ್ ಪವರ್ ಕೆಲಸ ಮಾಡ್ತಾ ಇರಲಿಲ್ಲ, ಅಲ್ಲಿ ಕೆಲಸ ಮಾಡಬೇಕಾಗಿದ್ದು ಮೆದುಳು ಮತ್ತು ಶಿಸ್ತು. RCB ತಂಡಕ್ಕೆ ಈ ಪಂದ್ಯ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇತ್ತು. ಮುಂಬೈ ಇಂಡಿಯನ್ಸ್ ಕೂಡ ಅಷ್ಟೇ ಬಲಿಷ್ಠವಾಗಿತ್ತು. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ RCB ನಾಯಕನಿಗೆ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಿತ್ತು, ಈ ಪಿಚ್ ಮೇಲೆ ಮುಂಬೈ ಬ್ಯಾಟರ್ಗಳನ್ನ ಕಟ್ಟಿ ಹಾಕ್ಲೇಬೇಕು ಅಂತ. ಅಲ್ಲಿಂದಲೇ ಶುರುವಾಗಿದ್ದು ಭುವನೇಶ್ವರ್ ಕುಮಾರ್ ಅನ್ನುವ ಈ ಸೈಲೆಂಟ್ ಕಿಲ್ಲರ್ನ ಅಸಲಿ ಆಟ. ಮುಂಬೈ ಇನ್ನಿಂಗ್ಸ್ ಶುರುವಾಗುತ್ತೆ. ಸ್ಟೇಡಿಯಂನಲ್ಲಿ ಮುಂಬೈ ಪರವಾದಂತ ಜೈಕಾರ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆಯಲ್ಲಿ RCB ಪರವಾದ ಜೈಕಾರ ಇತ್ತು. ಆದ್ರೆ ಭುವನೇಶ್ವರ್ ಕುಮಾರ್ ಕೈಯಲ್ಲಿ ಬಾಲ್ ಹಿಡಿದು ಬಂದಾಗ ಅವರ ಕಣ್ಣಲ್ಲಿ ಒಂದು ಕಾಂತಿ ಇತ್ತು. ಮೊದಲ ಓವರ್ನಲ್ಲೇ ರಿಕಲ್ಟನ್ ವಿಕೆಟ್ ಪತನ. ರೋಹಿತ್ ಶರ್ಮಾ ಭುವಿಯನ್ನ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಯಾಕಂದ್ರೆ ರೋಹಿತ್ಗೆ ಭುವಿ ಬೌಲಿಂಗ್ ಅಂದ್ರೆ ಅಷ್ಟಕ್ಕಷ್ಟೇ. ಆದ್ರೆ ಭುವಿ ಈ ದಿನ ಮಾತ್ರ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ರೋಹಿತ್ ಅಂದುಕೊಂಡಿದ್ದೆ ಒಂದು, ಭುವಿ ಎಸೆದಿದ್ದು ನಕಲ್ ಬಾಲ್. ರೋಹಿತ್ ಔಟ್. ಸೂರ್ಯಕುಮಾರ್ ಯಾದವ್ ಕ್ರೀಸ್ಗೆ ಬಂದ್ರು. ಇಡೀ ಜಗತ್ತು ಸೂರ್ಯನ ಬ್ಯಾಟಿಂಗ್ ನೋಡೋದಕ್ಕೆ ಕಾಯ್ತಾ ಇತ್ತು. ಆದರೆ ಭುವಿ ಎಸೆದ ಆ ಒಂದು ಲೆಂತ್ ಬಾಲ್ ಸೂರ್ಯ ಕೇವಲ ಒಂದು ಎಸೆತ ಎದುರಿಸಿ ಪೆವಿಲಿಯನ್ ದಾರಿ ಹಿಡಿದ್ರು.
ಕೇವಲ ಕೆಲವು ನಿಮಿಷಗಳಲ್ಲಿ ಮುಂಬೈನ ಬ್ಯಾಟಿಂಗ್ ಬೆನ್ನೆಲುಬನ್ನೇ ಮುರಿದು ಹಾಕ್ತಾರೆ ಭುವನೇಶ್ವರ್. ಅವರು ಎಸೆದ ಪ್ರತಿಯೊಂದು ಬಾಲ್ ಕೂಡ ಒಂದು ಸಂದೇಶವನ್ನ ಸಾರ್ತಾ ಇತ್ತು. ಈ ಪಿಚ್ ಮೇಲೆ ನೀವು ಹೀರೋಗಿರಿ ತೋರಿಸೋದಕ್ಕೋದ್ರೆ ಮನೆಗೋಗ್ತೀರಾ ಅನ್ನೋದೇ ಆ ಸಂದೇಶವಾಗಿತ್ತು. ಕೊನೆಗೆ ಮುಂಬೈ ಹೇಗೇಗೋ ಕಷ್ಟಪಟ್ಟು 166 ರನ್ ಗಳಿಸುತ್ತೆ. 167 ರನ್ಗಳ ಗುರಿ. RCBಗೆ ಇದು ದೊಡ್ಡ ವಿಷಯವೇ ಆಗಿರಲಿಲ್ಲ. ವಿರಾಟ್ ಕೊಹ್ಲಿ ಮೈದಾನಕ್ಕೆ ಬರ್ತಾ ಇದ್ರೆ ಫ್ಯಾನ್ಸ್ ಕುಣಿದು ಕುಪ್ಪಳಿಸ್ತಾ ಇದ್ರು. ಆದ್ರೆ ಕ್ರಿಕೆಟ್ ಅನ್ನೋದು ಎಷ್ಟು ಕ್ರೂರ ಅಂದ್ರೆ ಕ್ಷಣಾರ್ಧದಲ್ಲಿ ನಾಯಕನನ್ನೇ ಮಣ್ಣು ಮುಕ್ಕಿಸುತ್ತೆ. ವಿರಾಟ್ ಕೊಹ್ಲಿ ಡಕ್ಔಟ್. ಶೂನ್ಯಕ್ಕೆ ವಿರಾಟ್ ಪೆವಿಲಿಯನ್ ಸೇರಿದಾಗ ಸ್ಟೇಡಿಯಂನಲ್ಲಿ ಸ್ಮಶಾನ ಮೌನ. ಅಲ್ಲಿಗೆ ಮುಗಿಯೋದಿಲ್ಲ. ದೇವದತ್ ಪಡಿಕಲ್ ಔಟ್. ರಜತ್ ಪಾಟಿದಾರ್ ಕೂಡ ಪವರ್ ಪ್ಲೇ ಮುಗಿಯುವ ಮೊದಲೇ ಔಟ್. RCB ಸ್ಕೋರ್ ಕೇವಲ 39ಕ್ಕೆ 3 ವಿಕೆಟ್. ಇಡೀ ಬೆಂಗಳೂರು ಫ್ಯಾನ್ಸ್ ಕೈಯಲ್ಲಿರುವ ರಿಮೋಟ್ ಕೆಳಗಿಟ್ಟಿದ್ರು. ಹೋಯ್ತು, ಈ ಮ್ಯಾಚ್ ಕೂಡ ಕೈ ಬಿಟ್ಟು ಹೋಯ್ತು ಅಂತ ಎಲ್ರು ಅಂದ್ಕೊಂಡಿದ್ರು. ಆದ್ರೆ ಆ ಹೊತ್ತಿಗೆ ಕ್ರೀಸ್ಗೆ ಬಂದವನೇ ಒಬ್ಬ ಕಿಲಾಡಿ. ಅವನ ಹೆಸರು ಕೃಣಾಲ್ ಪಾಂಡ್ಯ. ಕೃಣಾಲ್ ಮುಂಬೈ ತಂಡದ ಮಾಜಿ ಆಟಗಾರ. ಮುಂಬೈ ತಂಡದ ಪ್ರತಿ ನರನಾಡಿಗಳು ಕೂಡ ಆತನಿಗೆ ಚೆನ್ನಾಗಿಯೇ ಗೊತ್ತಿದೆ. ಅವರ ಮುಂದೆ ಇದ್ದಿದ್ದು ಬೃಹತ್ ಗುರಿ ಮತ್ತು ಮುಂಬೈನ ಬೌಲಿಂಗ್ ಅಟ್ಯಾಕ್. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಸಸ್ಪೆನ್ಸ್. ಕೃಣಾಲ್ ಪಾಂಡ್ಯ ಆಡ್ತಾ ಇರೋದು ಬರೀ ಬ್ಯಾಟ್ ನಿಂದ ಅಲ್ಲ, ಬರೀ ಮೈಂಡ್ ನಿಂದಲೂ ಅಲ್ಲ, ಹಠದಿಂದ. ಪಂದ್ಯದ ಮಧ್ಯಭಾಗದಲ್ಲಿ ಕೃಣಾಲ್ಗೆ ಭೀಕರವಾದ ಕ್ರಾಂಪ್ಸ್ ಕಾಣಿಸಿಕೊಳ್ಳುತ್ತೆ. ಹ್ಯಾಮ್ಸ್ಟ್ರಿಂಗ್ ಮತ್ತು ಗ್ಲೂಟ್ಸ್ ಸ್ನಾಯುಗಳು ಕಿತ್ತು ಬರುತ್ತಿವೆ ಅನ್ನುವಷ್ಟು ನೋವು. ಪ್ರತಿ ಬಾಲ್ ಹಾಕಿದ ಮೇಲೂ ಕೃಣಾಲ್ ಮೈದಾನದಲ್ಲಿ ಕುಸ್ದು ಬೀಳ್ತಾ ಇದ್ರು. ಫಿಸಿಯೋ ಓಡೋಡಿ ಬಂದ್ರು. ಹೊರಗೆ ಬನ್ನಿ ಕೃಣಾಲ್ ಅಂದ್ರು. ಆದ್ರೆ ಕೃಣಾಲ್ ಹೇಳಿದ್ದು ಒಂದೇ ಮಾತು, ನಾನ್ ಹೊರಗೆ ಬರೋದಿಲ್ಲ, ಕೊನೆಯವರೆಗೂ ಆಡಿ ತಂಡವನ್ನ ಗೆಲ್ಲಿಸ್ತೀನಿ. ಕೃಣಾಲ್ಗೆ ನಡೆಯೋದಕ್ಕೆ ಕೂಡ ಆಗ್ತಾ ಇರ್ಲಿಲ್ಲ, ಓಡೋದಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ. ಆದ್ರೆ ಆ ಸ್ಥಿತಿಯಲ್ಲೂ ನಿಂತಲ್ಲೇ 2 ಸಿಕ್ಸರ್ ಸಿಡಿಸಿದ್ರು ನೋಡಿ. ಅದು ಗಜನ್ಫರ್ ಎಸೆದ 18ನೇ ಓವರ್ನಲ್ಲಿ ಕೃಣಾಲ್ ಬ್ಯಾಟ್ ನಿಂದ ಸಿಡಿದ ಆ ಸಿಕ್ಸರ್ಗಳು RCBಗೆ ಜೀವ ತುಂಬಿದವು. ಆದ್ರೆ ಟ್ವಿಸ್ಟ್ ಅಂದ್ರೆ ಕಾರ್ಬೇನ್ ಬಾಷ್ ಅನ್ನುವ ಬೌಲರ್ 4 ವಿಕೆಟ್ ಕಿತ್ತು ಮುಂಬೈಯನ್ನ ಮತ್ತೆ ಮ್ಯಾಚ್ಗೆ ತಂದಿದ್ರು. ಬುಮ್ರಾ 19ನೇ ಓವರ್ನಲ್ಲಿ ಕೇವಲ 3 ರನ್ ಕೊಟ್ಟು ಮ್ಯಾಚ್ ಅನ್ನ ಅಂತಿಮ ಓವರ್ಗೆ ತಂದು ನಿಲ್ಲಿಸಿದ್ರು. ಆದ್ರೆ ಕೊನೆಯ ಓವರ್ನಲ್ಲಿ ಕೂಡ ಮ್ಯಾಚ್ RCBಯ ಕೈಯಲ್ಲೇ ಇತ್ತು. ಕಾರಣ ದೈತ್ಯ ಆಟಗಾರ ಶೆಫರ್ಡ್ ಇನ್ನೂ ಕೂಡ ಕ್ರೀಸ್ ನಲ್ಲಿದ್ದ. ಆದ್ರೆ ಎಂದಿನಂತೆ ಶೆಫರ್ಡ್ ಇಲ್ಲಿ ಕೂಡ RCB ಅಭಿಮಾನಿಗಳ ನಿರೀಕ್ಷೆಗೆ ಕಲ್ಲು ಹಾಕಿಬಿಡ್ತಾನೆ. ಕೊನೆಗೆ 3 ಬಾಲ್ಗೆ 9 ಬೇಕು. ಮುಂದೇನಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲೂ ಕೊನೆಯ 1 ಬಾಲ್ಗೆ 2 ರನ್ ಬೇಕಿದ್ದಾಗ ರಸಿಕ್ ದಾರ್ ಸಲಾಂ ಬೌಲರ್ ಕೈಗೆ ಬಾಲ್ ಕೊಟ್ರು 2 ರನ್ ಓಡುವಲ್ಲಿ ಸಫಲರಾಗ್ತಾರೆ. ಅಲ್ಲಿಗೆ RCB ಮ್ಯಾಚ್ ಅನ್ನ ಗೆದ್ದು ಟೇಬಲ್ ಟಾಪರ್. ಆದ್ರೆ ಮುಂಬೈ ಟೂರ್ನಿಯಿಂದಲೇ ಹೊರಬಿದ್ದಿದೆ. ಸ್ನೇಹಿತರಲ್ಲಿ ನಾವು ಒಂದು ವಿಷಯವನ್ನ ಗಮನಿಸಬೇಕು. ಭುವನೇಶ್ವರ್ ಕುಮಾರ್ ಮತ್ತು ಕೃಣಾಲ್ ಪಾಂಡ್ಯ ಇಬ್ರು ಕೂಡ ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡವರು. ಭುವಿ ಈ ಪಂದ್ಯದ ಬಗ್ಗೆ ಹೇಳ್ತಾ ಒಂದು ಅದ್ಭುತವಾದಂತ ಮಾತನ್ನು ಹೇಳ್ತಾರೆ. ಮೋಟಿವೇಶನ್ ಅನ್ನೋದು ತುಂಬಾ ಓವರ್ ರೇಟೆಡ್ ವರ್ಡ್. ಒಂದು ವಿಡಿಯೋ ನೋಡಿದ್ರೆ, ಒಂದು ಕೋಟ್ ಓದಿದ್ರೆ 5 ನಿಮಿಷ ಜೋಶ್ ಇರುತ್ತೆ, ಆಮೇಲೆ ಅದು ಮಾಯವಾಗುತ್ತೆ. ಆದರೆ ನನ್ನನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿರೋದು ಶಿಸ್ತು. ಎಂತ ಮಾತು ಅಲ್ವಾ? ಮತ್ತೊಂದ್ ಕಡೆ ಕೃಣಾಲ್ ಪಾಂಡ್ಯ ಕೂಡ ಅಷ್ಟೇ. ಅವ್ರು ಯಾವುದೇ ನಂಬರ್ ನಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಇರ್ತಾರೆ. 3 ರಿಂದ 8ನೇ ನಂಬರ್ ವರೆಗೂ ಅವರು ಆಡಿದ್ದಾರೆ. ಈ ಅಡಾಪ್ಟೆಬಿಲಿಟಿ ಇದೆಯಲ್ಲ, ಅದು RCBಗೆ ದೊಡ್ಡ ಶಕ್ತಿ ಆಯ್ತು. ಯುವ ಆಟಗಾರರು ಹೊಡೆಯೋದಕ್ಕೆ ಹೋಗಿ ವಿಕೆಟ್ ಒಪ್ಪಿಸ್ತಿದ್ರೆ, ಈ ಇಬ್ಬರು ವೆಟರನ್ ಆಟಗಾರರು ಸನ್ನಿವೇಶಕ್ಕೆ ತಕ್ಕಂತೆ ಆಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಟ್ರು. ಕೃಣಾಲ್ ಮಾಡಿದ 73 ರನ್ ಬರೀ ಸ್ಕೋರ್ ಅಲ್ಲ, ಅದೊಂದು ಕ್ರಾಂತಿ. ಈ ಗೆಲುವಿನಿಂದ RCBಗೆ ಸಿಕ್ಕಿರೋದು ಬರೀ 2 ಪಾಯಿಂಟ್ಸ್ ಮಾತ್ರ ಅಲ್ಲ, ಒಂದು ದೊಡ್ಡ ನಂಬಿಕೆ. ಟೂರ್ನಿಯ ಕೊನೆ ಹಂತದಲ್ಲಿ ಇಂತಹ ಗೆಲುವುಗಳು ತಂಡದ ಆತ್ಮವಿಶ್ವಾಸವನ್ನ ಆಕಾಶಕ್ಕೆ ಏರಿಸುತ್ತವೆ. ಮುಂದಿನ ಪಂದ್ಯಗಳಲ್ಲಿ ಇದೇ ಶಿಸ್ತನ್ನ RCB ಕಾಪಾಡಿಕೊಂಡ್ರೆ ಈ ಬಾರಿ ಕಪ್ ನಮ್ದೇ ಅನ್ನುವ ಘೋಷಣೆಗೆ ಹೊಸ ಅರ್ಥ ಸಿಗೋದ್ರಲ್ಲಿ ಸಂಶಯವಿಲ್ಲ. ಕೃಣಾಲ್ ಮತ್ತು ಭುವಿ ತರದ ಆಟಗಾರರಿದ್ದಾಗ RCB ಸೋಲ್ಸೋದು ಸುಲಭವಲ್ಲ. ಈ ಗೆಲುವು ಬರೀ ಅದೃಷ್ಟವಲ್ಲ, ಅದು ಕೃಣಾಲ್ ಪಾಂಡ್ಯರ ನೋವಿನ ನಡುವಿನ ಹೋರಾಟ ಮತ್ತು ಭುವನೇಶ್ವರ್ ಕುಮಾರ್ ಅವರ ಶಿಸ್ತಿನ ಪ್ರತಿಫಲ. ಶಿಸ್ತು ಇದ್ರೆ ಜಗತ್ತನ್ನೇ ಗೆಲ್ಲಬಹುದು ಅನ್ನೋದಕ್ಕೆ ಈ ಪಂದ್ಯವೇ ಸಾಕ್ಷಿ. ನಿಮ್ಗೇನನ್ಸುತ್ತೆ? RCBಯ ಈ ಗೆಲುವಿಗೆ ಕೃಣಾಲ್ ಪಾಂಡ್ಯ ಅಥವಾ ಭುವಿ ಕಾರಣನಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.